पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम्। ನಮಸ್ಕಾರ, ಶುಭ ದಿನ. ಬನ್ನಿ ಮತ್ತೆ ಸ್ವಾಗತ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್. ಭಗವದ್ಗೀತೆ ಮೊದಲನೆಯ ಅಧ್ಯಾಯ 3ನೇ ಶ್ಲೋಕ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾಂ. ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಕುರಿತು ಉದ್ದೇಶಿಸಿ ಹೇಳ್ತಾನೆ, ನೋಡಿ, ನೀವು ಈ ರೀತಿ ಒಂದು ತುಂಬ ಸ್ಕಿಲ್ಡ್ ಪರ್ಸನ್, ಬಹಳ ವಿಶೇಷವಾದಂಥ ಒಂದು ದೃಢವಾದ ಒಂದು ಶಿಷ್ಯನ ತಯಾರು ಮಾಡಿದ್ರಿ ದೃಷ್ಟದ್ಯುಮ್ನನ್ನು. ಈಗ ದೃಷ್ಟದ್ಯುಮ್ನ ಆ ಕಡೆ ಪಾಂಡವರ ಕಡೆ ಅವರ ಯುದ್ಧ ಸೇನಾನಿಯಾಗಿದ್ದಾನೆ. ಇಲ್ಲಿ ತನ್ನ ತಾನು ಸಾಕಷ್ಟು ವ್ಯವಸ್ಥಿತವಾಗಿ ಅವರ ಒಂದು ಸೈನ್ಯವನ್ನು ತಯಾರಿ ಮಾಡಿಕೊಂಡಿದ್ರೂ ಸಹ ಕೌರವರು ದುರ್ಯೋಧನನಿಗೆ ಒಳಗೆ ಆತಂಕ ಹುಟ್ಟುತ್ತಾ ಇದೆ. ಈ ಹೇಳೋದ್ರಲ್ಲಿ ದುರ್ಯೋಧನ ಆತಂಕ, ನಿಮ್ಮ ಇಂಥ ಒಂದು ಕಲಾ ನೈಪುಣ್ಯದಲ್ಲಿ, ಯುದ್ಧ ನೈಪುಣ್ಯದಲ್ಲಿ ನೀವು ತಯಾರು ಮಾಡಿರುವಂಥ ಒಂದು ದೃಷ್ಟದ್ಯುಮ್ನ ಪಾಂಡವರ ಕಡೆ ಅವರ ಒಂದು ಸೇನಾಧಿಪತಿಯಾಗಿ ಇರೋದು ನನಗೆ ಆತಂಕ ಇದೆ ಅಂತ ಹೊರಗಡೆ ಹೇಳ್ತಿಲ್ಲ, ಆದರೆ ಒಳಗೆ ಆತಂಕ ಸೃಷ್ಟಿ ಆಗ್ತಿದೆ. ಅಂದರೆ ಅರ್ಥ, ನಾನು ಎಷ್ಟೇ ಬಲಿಷ್ಠವಾಗಿದ್ರೂ ಸಹ ನಾನು ಅಧರ್ಮದ ಕಡೆ ಇದ್ದೀನಿ ಅಂತ ನನ್ನ ವಿವೇಕ, ನನ್ನ ಕನ್ಸೈನ್ಸ್, ನನ್ನ ಮನಸ್ಸಿನ ಅಂತರಾಳ ನನಗೆ ಹೇಳ್ತಿದೆ ಅಂದರೆ ನನ್ನನ್ನು ಅದು ಕೆಳಗೆ ತಳ್ಳತ್ತೆ. ಮತ್ತು ಆ ಕಡೆ ಧರ್ಮದ ಕಡೆ ಇಂಥವರು ಬಹುಶಃ ನಂಬರ್ ಕಮ್ಮಿ ಇರಬಹುದು, ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಇರ್ಬೋದು, ಅಲ್ಲಿ ಕಮ್ಮಿ ಇರಬಹುದು, ಆದರೆ ಆ ಕಡೆ ಧರ್ಮ ಇದೆ ಅನ್ನೋದು ಗೊತ್ತು. ಅದಕ್ಕೇನೆ ಜತೋ ಧರ್ಮ ತಥೋ ಇಷ್ಟ, ಯಥೋ ಇಷ್ಟ ತಥೋ ಜಯ. ಅಂದರೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಭಗವಾನ್ ಕೃಷ್ಣ ಇದ್ದಾನೋ ಅಲ್ಲಿ ಜಯ ಇದೆ. ಅಂದರೆ ಧರ್ಮದ ಕಡೆ ಪರಮಾತ್ಮ ಭಗವಾನ್ ಕೃಷ್ಣ ಇದ್ದಾನೆ. ಹಾಗಾಗಿ ನಾವು ಧರ್ಮದ ಹಾದಿಯನ್ನು ಹಿಡಿಬೇಕು, ಧರ್ಮ ರಕ್ಷಣೆ ಮಾಡಬೇಕು, ಧರ್ಮದ ಕಡೆ ನಿಲ್ಲಬೇಕು. ಇದು ಈ ದಿನದ ಸಂದೇಶ. ನಮಸ್ಕಾರ. ಪ್ರತಿದಿನ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ತಾವು ದಯವಿಟ್ಟು ನೋಡ್ತಾ ಇರಿ. ಒಂದು 2 ನಿಮಿಷ ನಮ್ಮ ಮಾತು, ಆದರೆ ಇದು ಇಬ್ಬರಿಗೂ ಒಂದು ಪ್ರೇರಣಾದಾಯಕವಾದಂಥ ಒಂದು ಮಾತು. ಭಗವದ್ಗೀತಾ ಈ ದಿನದ ಸಾರಾಂಶ. ನಮಸ್ಕಾರ.